ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಗೆ ವೆಲ್ಕಮ್ ಆಗಿ. ಯಾವಾಗಲೂ ಕನೆಕ್ಟಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ಐಡಿಯಾ ಮಾಡಿದೆ. ಆಯ್ತಲ್ಲ, ಮೇಕಪ್ ಎಲ್ಲ ಆಯಿತಾ, ಮೇಕಪ್ ರಿಮೂವ್ ಮಾಡಿದ್ರೆ ಅದೊಂದು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮೇಕಪ್ ಹೇಗೆ ರಿಮೂವ್ ಮಾಡೋದು, ಮೇಕಪ್ ಮುಂಚೆ ಹೇಗಿದೆ, ಮೇಕಪ್ ಆದಮೇಲೆ ಹೀಗಿದ್ದೀನಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದಿದ್ದಾಯಿತು ಬೇಸಿಕ್ಲಿ. ಸೊ ಹೇಗೆ ಮೇಕಪ್ ರಿಮೂವ್ ಮಾಡೋದು ಫಸ್ಟ್ ಹೇಳ್ತೀನಿ ಕೇಳಿ. ಫಸ್ಟ್ ಇಯರಿಂಗ್ ತೆಗೀರಿ, ಇಯರಿಂಗ್ ಎಲ್ಲ ತೆಗೆದು ಬಿಡೋಣ. ಸೊ ಬ್ರಾಸ್ಲೆಟ್ಸ್, ಹೇರ್ ಟೈ ಮಾಡೋಣ ಫಸ್ಟು. ಓಕೆ, ಹೇರ್ ಟೈ. ಓಕೆ, ಕಾಣಿಸ್ತೈತಾ? ಇದು ನಂದು ಮನೆಯಲ್ಲಿ ಯಾವಾಗಲೂ ಇದೇ ಹೇರ್ ಸ್ಟೈಲಲ್ಲಿ ನಾನು ಇರ್ತೀನಿ. ಓಕೆನಾ? ಸಾರಿ. ಸೊ ಓಕೆ, ನೆಕ್ಸ್ಟು ಸೊ ಬೇರೆಯವರೆಲ್ಲ ಏನು ಹೆವಿ ಮೇಕಪ್ ಹಾಕಿದವ್ರಿಗೆ ಆ್ಯಸ್ ಯೂಶಲಿ ಹಾಕ್ಬೋದು ಮೇಕಪ್ ರಿಮೂವರು. ನಾರ್ಮಲ್ ಮೇಕಪ್ಗಾದರೆ ಏನು ಜಾಸ್ತಿ ಏನು ಅಪ್ಲೈ ಮಾಡಿಲ್ಲಲ್ಲ. ಸೊ ನೀವೇನು ಮಾಡಬೇಕು, ಕೋಕೋನಟ್ ಆಯಿಲ್ ತೊಗೊಬೇಕು. ಯಾವುದಾದ್ರೂ ತೊಗೊಳ್ಳಿ, ಕೋಕೋನಟ್ ಆಯಿಲು ತಗೊಂಡು ಚೆನ್ನಾಗಿ ಕೈಯಲ್ಲಿ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಮಾಡಿ, ಇಲ್ಲ ಕ್ಲೀನಾಗಿ ಈ ಥರ ಕಾಣಿಸ್ತೈತಾ? ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು. ನಾವು ಬೇರೆ ಏನೇನೆಲ್ಲ ಹಾಕ್ಕೊತೀವಿ ಮುಖಕ್ಕೆ. ಸೊ ಕೊಬ್ಬರಿ ಎಣ್ಣೆ ಸೂಪರ್, ಅದೇ ನನಗೆ ಮೇಕಪ್ ರಿಮೂವರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಈ ಐಸ್ ಹತ್ರ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ನೋಡಿ, 5 ನಿಮಿಷಕ್ಕೆ ಲಿಪ್ಸ್ಟಿಕ್ ಹೋಗೇ ಬಿಡ್ತು ನಂದು. ಲಿಪ್ಸ್ಟಿಕ್ ಎಲ್ಲ ಹೋಗೇ ಬಿಡ್ತು. ಸೊ ನಾನು ವಿಡಿಯೋ ಮಾಡಿಕೊಂಡೆ ತಮ್ನೇಲ್ಗೆ ಹಾಟಾಗಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟಿವಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆಲ್ಲ ನೀವೇನು ಮಾಡಬೇಕಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಹಾಗೆ ನೋಟಿಫಿಕೇಷನ್ ನಿಮ್ಗೆ ಹಂಗೆ ಬರುತ್ತೆ. ನಮ್ಮದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಇರೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದಿದ್ದವ್ರಿಗೆ ಏನು. ಸೊ ನೆಕ್ಸ್ಟ್ ವೈಪ್ಸ್ ತಗೊಳ್ಳಿ. ವೈಪ್ಸ್ ಆರ್ ಟಿಶ್ಯೂ ಏನೇ ತಗೊಂಡು ಕ್ಲೀನಾಗಿ ಹಿಂಗೆ ವೈಪ್ ಮಾಡ್ಕೊಳ್ಳಿ. ವೈಪ್ ಮಾಡಿಕೊಂಡು ಕ್ಲೀನಾಗಿ ಫುಲ್ಲಾಗಿ ಡೀಪ್ ಕ್ಲೀನ್ ಆಗಿಬಿಡುತ್ತೆ ನೋಡಿ. ಓಕೆ, ಸೊ ಮತ್ತು ನೀವು ಕಮೆಂಟ್ ಮಾಡ್ತಾಯಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ತಪ್ಪಿದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು ನನ್ನ ಬಗ್ಗೆ. ಸೊ ಆವಾಗ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ, ನೀವು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಮಾಡೋದಕ್ಕೆ ನಂಗೆ ಸರಿ ಹೋಗುತ್ತೆ. ಸೊ ಇಷ್ಟೇ ಸಿಂಪಲ್. ಮೇಕಪ್ ರಿಮೂವರ್ ಬೇಕಾಗಿಲ್ಲ. ಸಿಂಪಲ್ ಮೇಕಪ್ಗೆ, ಹೆವಿ ಮೇಕಪ್ಗೆ ಬೇಕಾಗುತ್ತೆ, ಇಲ್ಲಾಂದರೆ ಸ್ಕಿನ್ ಹಾಳಾಗುತ್ತೆ. ಸೊ ಇದಾದಮೇಲೆ ನೀವೇನು ಮಾಡಬೇಕು, ಹೋಗಿ ಫೇಸ್ ವಾಶ್ ಮಾಡ್ಕೊಬೇಕು. ನಿಮ್ದು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತೀರೋ ಇಲ್ಲ ಸೋಪ್ ಯೂಸ್ ಮಾಡ್ತೀರೋ ಅದನ್ನು ನೀವು ಹೋಗಿ ಯೂಸ್ ಮಾಡಿಕೊಂಡು ನಿಮ್ಮ ಮುಖನ ಕ್ಲೀನ್ ಮಾಡ್ಕೊಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್
ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಲಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಕ್ಕೋಣ. ಟೇಕ್ ಕೇರ್, ಬಾಯ್.